ವರ್ಕ್ಶಾಪ್ ಟೈಮಲ್ಲೇನೆ ಏನ್ ಹೇಳಿದ್ರು ಅಂದ್ರೆ ನಮ್ಮನ್ನ ಎಷ್ಟು ಚೆನ್ನಾಗಿ ಮೋಲ್ಡ್ ಮಾಡಿದ್ದು ಅಂದ್ರೆ ಬಂದಾಗ ಎಲ್ಲ ಪ್ರತಿಯೊಂದು ಅಂದ್ರೆ ಇಲ್ಲಿರೋ ನೀವು ಪಾತ್ರಗಳು ನೋಡೋದು ಎಲ್ಲವೂ ಆಡಿಷನ್ ಮೂಲಕನೇ ಸೆಲೆಕ್ಟ್ ಆದಂತ ಪಾತ್ರಗಳು. ಸೊ ಎಲ್ಲಾರನ್ನು ಕೂರಿಸ್ಕೊಂಡು ಒಂದಷ್ಟು ವರ್ಕ್ಶಾಪ್ಸ್ ಅದು ಇದೆಲ್ಲ ನಡೀತಲ್ಲ ಆ ಟೈಮಲ್ಲೇ ಹೇಳಿದ್ರು, ನೋಡ್ರೋ ನಾನೊಬ್ಬ ಸ್ಟಾರು, ನಾನೊಬ್ಬ ಹೀರೋ, ನಾನೊಬ್ಬ ಅದು ಇದು ಅನ್ಕೊಂಡಿದ್ರೆ ನನ್ನ ಪಕ್ಕ ನಿಂತ್ಕೊಳಕ್ ಏನಾದ್ರು ಸಾರ್ ಒಂದು ಸೆಲ್ಫಿ ಫೋಟೋ ಗಿಟ್ಟೋನಾಗಿದ್ರೆ ಪ್ಲೀಸ್ ಮನೆಗೆ ಹೋಗ್ಬಿಡಿ. ನೀವು ನನ್ನನ್ನ ಕೋ ಆರ್ಟಿಸ್ಟ್ ತರ ಟ್ರೀಟ್ ಮಾಡಿದ್ರೆ ನಾನು ನಿಮ್ಮನ್ನ ಕೋ ಆರ್ಟಿಸ್ಟ್ ತರ ಟ್ರೀಟ್ ಮಾಡಕ್ಕೆ ಸುಲಭ ಆಗುತ್ತೆ. ಸೊ ಅವಾಗ ನಾವು ಆಕ್ಟ್ ಮಾಡೋದಾಗ್ಲಿ ಅಥವಾ ನಾವು ಸ್ಕ್ರೀನ್ ಮೇಲೆ ಕಾಣುವಾಗ್ಲಿ ಆ ಲವಲವಿಕೆ ಕಾಣುತ್ತೆ, ಆ ಸಂಬಂಧಗಳ ಕಾಣಿಸುತ್ತೆ. ನೀನು ಹೀರೋ ಅನ್ಕೊಂಡ್ರೆ ನಾನು ಹಿಂದೆ ಹೋಗ್ತಿರ್ತೇನೆ, ನನ್ನ ಪಕ್ಕ ಬರಲ್ಲ ನೀನ್ ಆಕ್ಟ್ ಮಾಡಕ್ಕೆ ಅಲ್ವಾ. ಅದನ್ನ ಅಣ್ಣ ಅವತ್ತೇ ಹೋಗ್ಲಾಡ್ಸ್ಬಿಟ್ಟಿರು ನಮ್ಗೆ ಇನಿಷಿಯಲ್ ಸ್ಟೇಜ್ ಅಲ್ಲೇ. ಮತ್ ನೀವು ಕಲರಿ ಅಂತ ಹೇಳಿದ್ರಿ, ಕಲರಿ ಕಲ್ತಿದ್ವಿ, ನಾವ್ ಯಾರು ಕಲರಿ ಕಲ್ತವ್ರಲ್ಲ. ಸೊ ನಮ್ ದೇಹಗಳೆಲ್ಲ ಹೇಳದ್ವಾ, ನಾವೆಲ್ಲ ಇಲ್ಲಿ ಪುಷ್ಪ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದವ್ರು. ಸೊ ಅಲ್ಲೋದ್ಮೇಲೆ ಒಂದು ಕೇರಳದಿಂದ ಆತ್ಮ ಕಲರಿ ಅಂತ ಒಂದು ಟೀಮ್ ಬಂದು ನಮಗೆ ಒಂದ್ 2 ತಿಂಗಳು ಕಲರಿ ವರ್ಕ್ಶಾಪ್ಸ್ ಶಿಬಿರದ ತರ ಹೇಳಿದ್ನಲ್ಲ ಸರ್. ಬೆಳಗ್ಗೆ 7 ಗಂಟೆಗೆ ಶುರು ಆದ್ರೆ ಕಲರಿ, 2 ಅವರ್ ಕಲರಿ ಪ್ರಾಕ್ಟೀಸ್. ಚಡ್ಡಿ ಎಲ್ಲ ಒದ್ದೆ ಆಗ್ಬಿಡೋದು, ಅಷ್ಟು ಬೆವರು ಇಳಿಸಿದೀವಿ 2 ತಿಂಗಳು ಶೂಟ್ ಮುಂಚೆನೆ. ನಾವು ಏನೋ ಮಾಡ್ತಿದೀವಲ್ಲಪ್ಪ ಅನ್ಕೊಂಡ್ರೆ ಅಣ್ಣ ನಮ್ಗಿಂತ 1 ವರ್ಷದಿಂದ ಮುಂಚೆಯಿಂದಾನೆ ಮಾಡ್ತಿದ್ರು ಅದನ್ನ. ಎವ್ರಿ ಡೇ ಪ್ರಾಕ್ಟೀಸು. ಸೊ ಬಾಡಿ ಫ್ಲೆಕ್ಸಿಬಿಲಿಟಿ ಬರಬೇಕು. ಸಿಕ್ಕಾಪಟ್ಟೆ ಆಕ್ಷನ್ ಸೀಕ್ವೆನ್ಸ್ಗಳಿದೆ ಸಿನಿಮಾದಲ್ಲಿ. ಆ ಆಕ್ಷನ್ ಸೀಕ್ವೆನ್ಸ್ ನಾವೆಲ್ಲೋ ಸೆಟ್ ಅಲ್ಲೋ ಅಥವಾ ಎಲ್ಲೋ ಅಂದ್ರೆ ಸ್ಟುಡಿಯೋ ಒಳಗೆ ಮಾಡ್ತಿರುವಂತದ್ದಲ್ಲ, ಬೆಡ್ ಅಲ್ಲಿ ಹಾಕೊಂಡು ಕ್ಲೀನ್ ಆಗಿ ಯಾವ್ದೋ ಕಾಡ್ ಒಳಗೆ ಮಾಡ್ತಿದೀವಿ, ಯಾವ್ದೋ ನೀರ್ ಹತ್ರ ಮಾಡ್ತಿದೀವಿ, ಯಾವ್ದೋ ಬೆಟ್ಟದ ಮೇಲೆ ಮಾಡ್ತಿದೀವಿ. ಸೊ ಇದೆಲ್ಲ ಪ್ರಿಪೇರ್ ಆಗ್ಬೇಕು, ನಮ್ ಒಳಗಿಂದಾನೆ ಗೊತ್ತಿಲ್ಲದೆ ನಾವು ಗಟ್ಟಿ ಆಗ್ಬೇಕು ಅನ್ನೋ ಕಾರಣಕ್ಕೆ ನಮ್ಗೆ ಆ ಪ್ರಿಪರೇಷನ್ ಪ್ರೋಸೆಸ್ ಎಲ್ಲ ನಡೀತು. 2 ತಿಂಗಳು ಕಲರಿ ಪ್ರೋಸೆಸ್, 1 ತಿಂಗಳು ವರ್ಕ್ಶಾಪ್. ಮತ್ತೆ ನೀವು ನಂಬಲ್ಲ ಸರ್, ಆನ್ ಸೆಟ್ ನಾವು ಕಾಸ್ಟ್ಯೂಮ್ ಹಾಕೊಂಡು ಎಲ್ಲ ಆರ್ಟಿಸ್ಟ್ ಗಳನ್ನ ಕರ್ಕೊಂಡು ಆನ್ ಸೆಟ್ ಹೋಗಿ ವರ್ಕ್ಶಾಪ್ ಗಳನ್ನ ಮಾಡಿದ್ವಿ. ರಿಹರ್ಸಲ್ ಎಲ್ಲೋ ರೂಮಲ್ಲಿ ಕುತ್ಕೊಂಡು ರಿಹರ್ಸಲ್ ಮಾಡಿ ಆನ್ ಸೆಟ್ ಹೋದಾಗ ಬೇರೆ ಆಗುತ್ತೆ. ಅದು ಚಪ್ಪಲಿ ಇರಲ್ಲ, ಕಚ್ಚೆ ಏನೋ ಹಿಂಗ್ ಅಂತಿರುತ್ತೆ, ಕಂಫರ್ಟಬಲ್ ಇರಲ್ಲ. ಆ ಕಾರಣಕ್ಕೆ ಕಾಸ್ಟ್ಯೂಮ್ ಹಾಕ್ಸಿ ಆನ್ ಸೆಟ್ ಕರ್ಕೊಂಡು ಹೋಗಿ ನಮ್ಗೆ ಅಲ್ಲೇ ವರ್ಕ್ಶಾಪ್ಸ್ ಅನ್ನ ಮಾಡಿಸಿದ್ರು. ಕಂಫರ್ಟಬಲ್ ಆಗ್ಲಿ ನಿಮ್ಗೆ, ಅಂದ್ರೆ ಈಸಿ ಆಗ್ಲಿ ನಿಮ್ಗೆ ಆ ಡೈಲಾಗ್ ಗಳನ್ನ ಕಲಿಯೋಕ್ಕಾಗ್ಲಿ ಅಥವಾ ಭಾಷೆಗಾಗ್ಲಿ. ಅನಿ ಅಣ್ಣ, ಗುರು ಅಣ್ಣ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಇಂಚಿಂಚು ನಾವು ಮಾತಾಡೋ ಮಾತಿಂದ ಹಿಡಿದು ಕೊಡೋ ರಿಯಾಕ್ಷನ್ ಇಂದ ಹಿಡಿದು ಯಾವ ರೀತಿ ಕೊಡಬೇಕು, ಇಷ್ಟೇ ಕೊಡಬೇಕು ಅನ್ನೋದನ್ನ ಅನಿ ಅಣ್ಣ, ಗುರು ಅಣ್ಣ. ಮತ್ತೆ ಇನ್ನು ಹೇಳ್ಬೇಕು ಅಂದ್ರೆ ಇನ್ನ ನಮ್ಮ ಅರವಿಂದ್ ಅಣ್ಣ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮನ್ನ ಚಂದ ತೋರಿಸಿ ನಾವೆಲ್ಲೋ ಹಿಂದೆ ಮುಚ್ಚ ಮುಂದೆ ಬಾ, ನೀನ್ ಲೆಫ್ಟ್ ಬಾ, ನೀನ್ ಮುಂದೆ ಬಾ, ನೀನ್ ಸ್ವಲ್ಪ ಹಿಂದೆ ಹೋಗು, ನೀನ್ ಮುಂದೆ ಬಾ ಅಂತ ಇವತ್ತಷ್ಟು ಅರವಿಂದ್ ಅಣ್ಣನೇ ಮೇಜರ್. ಒಂದೊಂದು ಫ್ರೇಮ್ ಅಷ್ಟೇ ನೀವು ನೋಡಿದಿರಾ ಇಲ್ಲ ಅಂತ, ಒಂದೊಂದು ಫ್ರೇಮ್ ಅಷ್ಟೇ ಮುತ್ತು ಆಯ್ತಾ. ಯಾವ ಫ್ರೇಮ್ ತೆಗಿಯಂಗಿಲ್ಲ, ಎವ್ರಿಥಿಂಗ್ ಸೂಪರ್. ನಿಜವಾಗ್ಲು ಅರವಿಂದ್ ಅಣ್ಣ ಮಾತ್ರ ಅದ್ಭುತ. ಅವ್ರು ಇಮಿಡಿಯೇಟ್ ಅವ್ರಿಗೆ ಹೆಂಗೆ ತಲೆಗೆ ಬರ್ತಾ ನಿಜವಾಗ್ಲು ಗೊತ್ತಿರ್ಲಿಲ್ಲ. ಹಿಂಗ್ ನೋಡಿದ ತಕ್ಷಣ ಓಕೆ ಫಿಕ್ಸ್ ಫ್ರೇಮ್ ಫಿಕ್ಸ್ ಎವ್ರಿಥಿಂಗ್ ಓಕೆನಾ, ವಿತ್ ಸೀಕ್ವೆನ್ಸ್ ಅಷ್ಟೇ. ಅದ್ ಆಂಬಿಯನ್ಸ್ ಹೆಂಗಿರ್ಬೇಕು ಫಿಕ್ಸ್ ಮಾಡ್ತಾ ಇದ್ರು. ಅದ್ ಹೆಂಗೆ ಅವ್ರಿಗೆ ಆ ದೇವ್ರ ಏನ್ ಶಕ್ತಿ ನಿಜವಾಗ್ಲೂ ಹೇಳ್ತಲ್ವಾ. ಒನ್ ಆಫ್ ದ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಒಂದು ಪಾಸಿಟಿವ್ ಏನಂದ್ರೆ ಇಡೀ ಟೀಮ್ಗೆ ಒಂದು ದೊಡ್ಡ ಶಕ್ತಿ ಆಯ್ತಾ. ನೀವ್ ಯಾವ್ದೇ ಒಂದು ಲೊಕೇಶನ್ ಹೋಗಿ ಆ ನೆಲದ ಶಕ್ತಿ ಇದೆಯಲ್ಲ ಎಲ್ಲರಿಗೂ ಕಾಪಾಡಿದೆ. ಹೌದು ಸೀರಿಯಸ್ಲಿ. ಇನ್ನೊಂದೇನ್ ಗೊತ್ತಾ, ಅಲ್ಲಿ ಏಟ್ ಆಯ್ತಲ್ಲ ಸರ್, ನನ್ಗೆ ಒಂದಷ್ಟು ಬ್ಲಡ್ ಹೋಯ್ತು. ಬಟ್ ನಾನು ಅದನ್ನ ಹೇಗ್ ಮಾಡಿದೆ ಅಂತ ನಿಜವಾಗ್ಲೂ ನಾನು ಇವತ್ತಿಗೂ ನೆನಪಿಲ್ಲ ಸರ್. ಅಂದ್ರೆ ನಾನು ಕಂಪ್ಲೀಟ್ ಮರ್ತೋಗಿದ್ದೀನಿ. ಅದು ಕ್ಲೀನ್ ಆಗಿ ಮಾಡಿದೀನಿ ಅಂತಂದ್ರೆ ಸರ್ ಏನೋ ಒಂದು ಶಕ್ತಿ ಇದೆ ಸರ್, ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತು ಅನ್ನೋದು ನಾನು ನಿಜವಾಗಿ ನಂಬ್ತೀನಿ ಸರ್. ನಿಜ ಆಕ್ಚುಲಿ ಸುಮಾರು ಕಾಪಾಡಿದೆ ಸರ್ ನಮ್ಮನ್ನ. ನಾನು ಅದು ಇಳಿದ್ಮೇಲೆ ನಾನು ಈ ಗೋವಿಂದಣ್ಣ, ನಮ್ ಕಾಸ್ಟ್ಯೂಮರ್ಸ್ ಎಲ್ಲ ಒಂದಷ್ಟು ಜನ ಇದ್ರು ಸರ್, ಅಜಿತ್ ಬ್ರೋ ಎಲ್ಲ ಬಂದು ಅವರೇ ಬಂದು ಎಲ್ಲ ಇಟ್ಕೊಂಡೆಲ್ಲ ಮಾಡ್ತಾ ಇದ್ರು. ಅಣ್ಣ ಹಿಂದೆ ನಿಂತಿದ್ದಾರೆ, ನನಗೆ ಏನೂ ನೆನಪಿಲ್ಲ ಸರ್. ಅವ್ರು ನಾನು ಕೇಳ್ತಾ ಇದೀನಿ, ನೀನ್ ಬಂದಿಲ್ವಾ ಏನೋ ಅಂತಂದು. ಅವ್ರು ಹೇಳ್ತಾ ಇದ್ದಾರೆ ನಾನೇ ಕೊಂಡು ಹಿಂದೆ ಇದೆ ಅಂತ. ನಾನು ಮರ್ತೇ ಹೋಗಿದ್ದೀನಿ ಸರ್. ನನ್ ಕಂಪ್ಲೀಟ್ ನನ್ ಬ್ಲೈಂಡ್ ಆಕ್ಚುಲಿ ನನ್ ಮರ್ತೇ ಹೋದೆ ಕಂಪ್ಲೀಟ್. ಆಮೇಲೆ ನನ್ಗೆ ನೆನಪಾಯ್ತು ಎಲ್ಲ ಹೇಳಿದ್ರು, ನಾನ್ ಬಂದು ನಿಂತ್ಕೊಂಡೆ. ಈಗ ಬೆರ್ಮೆ ಟೀಮ್ ಅಂತ ಹೇಳಿದ್ರೆ ಅದನ್ನ, ಯಾಕಂದ್ರೆ ಆತರ ನೀರ್ ಹರಿಯೋ ಜಾಗದಲ್ಲಿ ಆ ಸೆಟ್ ಹಾಕೋದಾಗ್ಲಿ, ಅದೇ ಅಲ್ಲಿ ಇರೋದಾಗ್ಲಿ ಬಹಳ ಕಷ್ಟ ಇರ್ತಾರೆ. ಎಷ್ಟು ಕಷ್ಟ ಆಯ್ತು ಬೆರ್ಮೆ ಟೀಮ್ ಅಲ್ಲಿ ಕೆಲಸ ಮಾಡುವಂತ ರೀತಿ? ಸರ್ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ವಿ. ಎಲ್ಲರಿಗೂ ಒಂದು ಆಸೆ ಇತ್ತು. ನೀವು ನಂಬಲ್ಲ, ನಮ್ಗೆ ಯಾರಿಗೂ ಏನೂ ಬರಲ್ಲ, ಆಕ್ಟಿಂಗ್ ಒಂದ್ ಬಿಟ್ರೆ ಬೇರೆ ಏನೂ ಬರಲ್ಲ. ಯಾರು ಏನೇ ಕೇಳಿದ್ರು ಬರುತ್ತೆ ಅಂತಿದ್ವಿ. ಕುದುರೆ ಹೊಡ್ಸಕ್ ಬರ್ತೀರಾ ಅಣ್ಣ, ಬರುತ್ತೆ. ಕತ್ತಿ ಹೊಡ್ಸ ಅಣ್ಣ ಬರುತ್ತೆ, ಅಣ್ಣ ಬರುತ್ತೆ, ನೋಡ್ಕೊಳ್ಳೋಣ, ಬರುತ್ತೆ ಅನ್ಬಿಡೋಣ. ಯಾರೊಬ್ಬರಿಗೂ ಒಂದ್ ಫ್ರೇಮ್ ಮಿಸ್ ಆಗೋದಕ್ಕೂ ಇಷ್ಟ ಇರ್ಲಿಲ್ಲ. ಇಂತ ಒಂದು ಲೆಜೆಂಡರಿ ಸಿನಿಮಾ ಮಾಡ್ತಿದೀವಿ, ಇಷ್ಟು ದೊಡ್ಡ ಸಿನಿಮಾ ಮಾಡ್ತಿದೀವಿ ಅಂದಾಗ ಅದ್ರಲ್ಲಿರೋ ಪ್ರತಿಯೊಂದು ಫ್ರೇಮ್ ಒಂದೊಂದು ಕತೆ ಹೇಳುತ್ತೆ ಇವತ್ತು. ಅಲ್ಲಿ ನಾವು ನೋಡುವಂತ ಸಿನಿಮಾದಲ್ಲಿ ನೋಡೋ ಪ್ರತಿ ಫ್ರೇಮ್ ಇಂದನೂ ಒಂದೊಂದು ದೊಡ್ಡ ಕತೆ ಇದೆ. ಸೊ ಅದನ್ನ ಮಿಸ್ ಮಾಡ್ಕೊಳಕ್ ಯಾರಿಗೂ ಇಷ್ಟ ಇರಲಿಲ್ಲ. ಸೊ ಆ ಕಾರಣಕ್ಕೆ ಎಲ್ಲ ಬರುತ್ತೆ ಅಂತಿದ್ವಿ. ಬರ್ಮೆ ಗ್ಯಾಂಗ್ ಅಲ್ಲಿ ಅಣ್ಣ ಹೆಂಗ್ ಟ್ರಾವೆಲ್ ಮಾಡ್ಕೊಂಡು ಹೋದ್ರು ಅಂದ್ರೆ ಸರ್, ಎಲ್ಲ ಒಡ ಹುಟ್ಟಿದ ಅಣ್ಣ ತಮ್ಮದಿರ ತರ ಆಗ್ಬಿಟ್ಟಿದ್ವಿ ನಾವು. ಒಂದು 15 ಜನ ಇವನನ್ನ ಸೇರಿ ನಮ್ ಜೊತೆಗೆ ಸೇರ್ಕೊಂಡ್ವಿ. ಒಂದೇ ಲಾಡ್ಜ್, ನಾವೆಲ್ಲ ಒಂದೇ ಫ್ಲೋರು, ಯಾರ ರೂಮ್ಗೂ ಬೀಗ ಆಗ್ತಿರ್ಲಿಲ್ಲ, ಎಲ್ಲ ಓಪನ್ಗಳು ಇರೋದು. ಇವ್ನ ರೂಮಲ್ಲಿ ಅವ್ನು ಮಲಗ್ತಾ ಇದ್ದ, ನನ್ನ ರೂಮಲ್ಲಿ ಇವ್ನು ಮಲಗ್ತಾ ಇದ್ವಿ, ಎಲ್ಲ ಎದ್ದೋಗ್ತಾ ಇದ್ವಿ. ಒಂದೇ ಅಣ್ಣ ತಮ್ಮದಿರ ತರ. ಇಡೀ ಸೆಟ್ ಅಲ್ಲಿ ನನನ್ನು ಗೊತ್ತಿರೋಂಗೆ ಒಬ್ನೇ ಸಪರೇಟ್ ಆಗಿ ಕೂತಿದ್ದೇ ಇಲ್ಲ. ಕೂತ್ರೆ ನಾವೆಲ್ಲ ಒಟ್ಟಿಗೆ ನಮ್ ಶಾರ್ಟ್ ಇಲ್ವಾ, ಅಂತ್ಯಾಕ್ಷರಿ ಆಡೋದು, ಇನ್ನೊಂದೇನೋ ಮಾತಾಡೋದು, ಇನ್ನೊಂದು ಯಾವ್ದೋ ಸಿನಿಮಾ ಬಗ್ಗೆ ಏನೋ ಮಾತಾಡ್ತಿರೋದು, ಏನೋ ಹಾಡಾಡೋದು, ಈ ತರದ್ ಏನೇನೇನೋ ಮಾಡ್ತಿದ್ವಿ. ಒಟ್ಟಿಗೆನೆ ಇರ್ತಿದ್ವಿ. ಆ ಬಾಂಡಿಂಗ್ ಬೆಳೆಯಕ್ ಕಾರಣನೇ ಅಣ್ಣ, ಗುರು ಅಣ್ಣ, ಅನಿ ಅಣ್ಣ.
ಇನಿಷಿಯಲ್ ಸ್ಟೇಜ್ ಇಂದ ನಾವು ಒಂದು 2-3 ತಿಂಗಳು ವರ್ಕ್ಶಾಪ್ ಬಂದಿದ್ವಿ ಗೊತ್ತಾ, ನಮ್ಮನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ರು. ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ, ನೀವೆಲ್ಲ 2 ವರ್ಷ ಒಟ್ಟಿಗೆ ಇರಬೇಕು, ನೀವೆಲ್ಲ ಅಣ್ಣ ತಮ್ಮಂದಿರ್ತಾರ, ಆ ತರ ಒಂದು ಭಾವನೆ ಹುಟ್ಬಿಡ್ತು ನಮ್ಮಲ್ಲಿ. ಯಾವುದೇ ರೀತಿಯಾದ ಜಗಳಗಳನ್ನ ನೋಡಿಲ್ಲ ನಾನು. ಯೂಶಲಿ ಆಕ್ಟರ್ಗಳು, ಒಂದೇ ಸಮನಾದ ಆಕ್ಟರ್ಗಳು ಎಲ್ಲ ಒಟ್ಟಿಗೆ ಹಾಕಿದಾಗ ನಾನು ನೀನು ನಾನು ಅನ್ನೋದೆಲ್ಲ ಬಂದ್ಬಿಡುತ್ತೆ. ಇಲ್ಲಿ ನಮ್ಗೆ ಅದು ಯಾವುದೂ ಇಲ್ಲ. ಇವತ್ತೇನಾದ್ರು ಮನ್ಸೂರ್ಗೆ ಒಂದು ಫ್ರೇಮ್ ಸಿಕ್ತು ಅಂದ್ರೆ ನಾವೆಲ್ಲ ಸೆಲೆಬ್ರೇಷನ್, ಮನ್ಸೂರ್ಗೆ ಇವತ್ತು ಒಂದು ಫ್ರೇಮ್ ಸಿಕ್ತು, ನಾಳೆ ನನ್ಗೆ ಯಾವ್ದಾರು ಸಿಕ್ತವ್ರೆ ಬಿಕ್ಕಿ ಹುಡುಗರೆಲ್ಲ ಅಣ್ಣ ನಿಮ್ಗೆ ಇವತ್ತು ಫ್ರೇಮ್ ಸಿಕ್ತು, ಈ ತರ ನಾವೆಲ್ಲ ಖುಷಿ ಪಡ್ಕೊಂಡು. ಎಷ್ಟೋ ಜನ ನೀವು ನಂಬಲ್ಲ, 15 ಜನರಲ್ಲಿ ಸುಮಾರು ಒಂದಷ್ಟು ಜನ ಕಾಣೋದೇ ಇಲ್ಲ ಹಿಂದೆಗಡೆ. ಅಂದ್ರೆ ಹಿಂದೆಗಡೆನೆ ಇದಾರೆ ಸುಮಾರು ಒಂದಷ್ಟು ಜನ ಕಾಣೋದು. ಅದ್ರಲ್ಲಿ 3 ಜನ ಕೇರಳದವರು, 3 ಜನ ಮಂಗಳೂರವರು, ರಾಯಚೂರಿಂದ 2, ಕೊಡಸಾದ್ರಿಯಿಂದ 1, ಬೆಂಗಳೂರಿಂದ ಒಂದು 3 ಜನ, ಈ ತರದೆಲ್ಲ ಮಿಕ್ಸ್ ಮ್ಯಾಚ್. ಅವ್ರು ಯಾರಿಗೂ ಇವತ್ತು ಆ ಭಾವನೆ ಇಲ್ಲ, ಛೇ ನಮ್ಗಿಲ್ವಲ್ಲ ಆ ಥರದ್ದು ಯಾವ ಭಾವನೆನೂ ಇಲ್ಲ. ಫೋನ್ ಮಾಡಿ ಸಕ್ಕದಾಗಿ ಬಂದಿದ್ದಾರೆ ಅಣ್ಣ, ಖುಷಿ ಆಯ್ತು. ಅಟ್ಲೀಸ್ಟ್ ನಾವು ಇದೀವಿ, ಅಲ್ಲಿ ಜೊತೆಲಿ ಇದೀವಿ ಅನ್ನೋದು ನಮಗೆ ಗೊತ್ತಿದೆ. ಆ ಎಕ್ಸ್ಪೀರಿಯನ್ಸ್ ಸಾಕು ನನಗೆ, ಸಿಕ್ಕಾಪಟ್ಟೆ ಮಜಾ ಮಾಡಿದೀವಿ. ಸೊ ಆ ತರದ ಒಂದು ಭಾವನೆಯಲ್ಲಿ ಬೆರ್ಮ್ಯಾಗ ಕ್ಯಾರಿ ಆಗ್ತಾ ಹೋಯ್ತು. ಅಣ್ಣ ಬಂದು ಬಾಯ್ಸ್ ಅಂದ್ರೆ ಸಾಕು ಎಲ್ಲ ಜುಮ್ ಅಂತ ಅಲರ್ಟ್, ಎಲ್ಲಿ ಮಲಗಿರೋ ರಪ್ಪ ಅಂತ ಓಡ್ ಬರ್ತಾ ಇದೆ. ಆ ತರ ಅಂದ್ರೆ ಎಷ್ಟು ಜಾಯಲ್ ಅಂದ್ರೆ ರಿಷಬ್ ಅಣ್ಣ, ಎಷ್ಟು ಜಾಯಲ್ ಅಂದ್ರೆ ಅಂತ ದೊಡ್ಡ ಮನುಷ್ಯ ಆಯ್ತಾ, ಅಂತ ದೊಡ್ಡ ಅವ್ರು ಹೇಳಿದ್ರು ನಾನ್ ಆಸ್ ಎ ಕೋಆರ್ಟಿಸ್ಟ್ ಆಗಿ ನಾನು ನಿಮ್ ಜೊತೆ ಇದೀನಿ, ಸೊ ಹಂಗೆ ನಾನು ಟ್ರೀಟ್ ಮಾಡಿ ನಂಗೂ ಅಂತ ಹೇಳಿದ್ದಾರೆ. ಶಾರ್ಟ್ ಆಗಿದ ತಕ್ಷಣ ನಮ್ ಜೊತೆನು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ನಕ್ಕೊಂಡು, ನೋ ಒನ್ ವಿಲ್ ಡೂ ದಟ್ ಆಯ್ತಾ. ಏನಕ್ಕಂದ್ರೆ ಅಷ್ಟು ಕಂಫರ್ಟಬಲ್ ಕೊಟ್ರು ನಮ್ಗೆ ಆಯ್ತಾ. ಆರ್ಟಿಸ್ಟ್ ಅದೇ ಬೇಕಾಗಿರೋದು. ನೀವು ಕಂಫರ್ಟಬಲ್ ಕೊಡ್ಲಿ ಅಂದ್ರೆ ಹಿ ಕಾಂಟ್ ಪರ್ಫಾರ್ಮ್ ಅಲ್ವಾ. ಸೊ ಅಷ್ಟು ಫ್ರೀ ಬಿಟ್ಟು ಇಲ್ಲ ಓಕೆ ಫೈನ್, ಎಲ್ರು ಚೆನ್ನಾಗಿರೋ, ಎಲ್ರು ಜಾಯಲ್ ಆಗಿದ್ದು, ಅಷ್ಟು ಜಾಯಲ್ ಆಗಿ ನಮ್ಗೆ ಕೊಟ್ಟು ಆಯ್ತಾ. ಅಂತ ದೇಶನೇ ಕೊಂಡಾಡ್ತಾ ಇದೆ ರಿಷಬ್ ಅಣ್ಣ ಅಂದ್ರೆ ಡಿವೈನ್ ಸ್ಟಾರ್. ಓಕೆನಾ, ಅಂತವ್ರ ಜೊತೆ ನಾವು ಒಂದಷ್ಟು ಅವಕಾಶ ಸಿಕ್ಕಿ ನಾವು ಜೊತೆಗೆ ಮಾಡಿದೀವಲ್ಲ, ನಿಜವಾಗ್ಲು ತುಂಬಾ ಗ್ರೇಟ್ ಗಿಂತ ಪದಗಳಿಲ್ಲ. ಅಂದ್ರೆ ನಾವು ಒಂದಷ್ಟು ಬಂದಿದೀವಿ ಕಷ್ಟಪಟ್ಟು, ಇಲ್ಲ ಅಂತಲ್ಲ. ಈ ತರ ಒಂದು ಸಿನಿಮಾದಲ್ಲಿ ಆಯ್ತಾ ಅಂತ ದೊಡ್ಡ ಸ್ಟಾರ್ ಜೊತೆ ನಮ್ಗೊಂದು ಅವಕಾಶ ಸಿಗಿರೋದು ನಿಜವಾಗ್ಲು. ಇವತ್ತು ಒಂದಷ್ಟು ಜನ ಮಾತಾಡ್ತಾರೆ, ಯಾರು ಆಡಿಷನ್ಸ್ಗೆಲ್ಲ ಹೋಗಿದ್ರು ಒಂದಷ್ಟು ಜನ, ನಮ್ಗೆ ಅವಕಾಶ ಎಂತ ಮಿಸ್ ಆಗ್ಬಿಡ್ತಲ್ಲ ಈ ತರ. ನಾವು ಸಿಗ್ಬೇಕಿತ್ತು, ಒಂದಷ್ಟು ಜನ ಒದ್ದಾಡ್ತಾವ್ರೆ ಇವತ್ತು, ಇಲ್ಲ ಅಂತಲ್ಲ. ಆ ತರದ್ರಲ್ಲಿ ಏನೋ ನಾವು ನಾನ್ ನಿಜ ಹೇಳ್ತೀನಿ, ಏನೋ ನಾವು ಮುತ್ತುಗಳು ಅಷ್ಟೇ. ನಿಜವಾಗ್ಲು ಸೀರಿಯಸ್ಲಿ ಹಂಗೆ ಆಯ್ತು ಬಾಸ್, ಬಹಳ ಖುಷಿ ಕೊಟ್ಟಿದೆ.